ಎತ್ತ ಸಾಗುತ್ತಿದೆ ನವಪೀಳಿಗೆಯ ಸಮಾಜ. ವಿದ್ಯಾವಂತರಾಗಿ ಈ ಥರನ ಮಾಡೋದು, ಎಲ್ಲಿ ಹೇಗೆ ಇರಬೇಕು ಎನ್ನುವ ಪರಿಜ್ಞಾನವೂ ಕೂಡ ಇಲ್ವ. ತಮ್ಮಿಷ್ಟದಂತೆ ವರ್ತನೆ ಮಾಡುತ್ತಿದ್ದಾರೆ ಹುಡುಗ ಹುಡುಗಿ. ತಾವು ಏನು ಮಾಡುತ್ತಿದ್ದೇವೆ ಎಂಬ ಅರಿವು ಕೂಡ ಇಲ್ಲ. ಎತ್ತ ಸಾಗುತ್ತಿದೆ ನವಪೀಳಿಗೆಯ ಸಮಾಜ. ವಿದ್ಯಾವಂತರಾಗಿ ಈ ಥರ ಮಾಡೋದು, ಎಲ್ಲಿ ಹೇಗಿರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ. ತಮ್ಮಿಷ್ಟದಂತೆ ವರ್ತನೆ ಮಾಡುತ್ತಿದ್ದಾರೆ ಹುಡುಗ ಹುಡುಗಿ. ತಾವು ಏನು ಮಾಡ್ತಿದ್ದೇವೆ ಎಂಬ ಅರಿವು ಕೂಡ ಅವರಿಗೆ ಇಲ್ಲದಂತಾಗಿದೆ. ಅಷ್ಟರ ಮಟ್ಟಿಗೆ ಸಮಾಜ ಹಾಳಾಗೋಗಿದೆ. ಎತ್ತ ಸಾಗ್ತಾ ಇದೆ ನವಪೀಳಿಗೆಯ ಸಮಾಜ. ವಿದ್ಯಾವಂತರಾಗಿ ಈ ಥರ ಮಾಡೋದ, ಎಲ್ಲಿ ಹೇಗಿರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ. ಈ ದೃಶ್ಯಾವಳಿಗಳನ್ನು ನೀವು ನೋಡಿದಂತಹ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ನಡು ರಸ್ತೆಯಲ್ಲೇ ನೋಡಿ ಹೇಗೆ ಮಾಡ್ತಾಯಿದ್ರು. ಇದು ಎಲ್ಲಿ ನಡೆದಿರುವಂತಹ ಒಂದು ವಿಚಾರದ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆದರೆ ಸದ್ಯಕ್ಕಂತೂ ಈ ಥರದೊಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹದ್ದು. ಇಬ್ಬರು ಯುವತಿಯರನ್ನು ಒಬ್ಬ ಹುಡುಗ ಅವ್ರನ್ನ ಎತ್ಕೊಳೋದು ಕೇಳ್ತೀಯ, ತಪ್ಕೊಳೋದು ಕೇಳ್ತೀಯ, ಮುದ್ದಾಡೋದು ಕೇಳ್ತೀಯ, ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ರು. ಅದೇ ಸಮಯಕ್ಕೆ ಮನೆ ಮೇಲ್ಗಡೆಯಿಂದ ಒಬ್ಬ ವ್ಯಕ್ತಿ ಬಕೆಟ್ನಲ್ಲಿ ನೀರು ಹಾಕಿರುವಂಥದ್ದು. ರಸ್ತೆಯಲ್ಲೇ ಇಬ್ಬರು ಯುವತಿಯರೊಂದಿಗೆ ಕಿಸ್ಸಿಂಗ್. ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿಗಳು ನಡು ರಸ್ತೆಯಲ್ಲೇ ರೊಮ್ಯಾನ್ಸ್, ಅದು ನಡು ರೋಡಲ್ಲೇ ಕಿಸ್ ಮಾಡಿದಂತಹ ಭೂಪ. ಪ್ರೇಮಿಗಳ ದಿನದಂದು ಈ ಒಂದು ಘಟನೆ ನಡೆದಿರುವಂತಹದ್ದು. ಬೀದಿಯಲ್ಲೇ ಹೀಗೆಲ್ಲ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ಅಂತ ಹೇಳಿ ಕೆಲವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಕಮೆಂಟ್ ಕೂಡ ಆಗ್ತಾರೆ. ಕೆಲವರು ಅಂದರೆ ಇವರಿಬ್ಬರು ಆ ಹುಡುಗ ಆ ರೀತಿಯಾಗಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಬಕೆಟ್ನಿಂದ ನೀರು ಸುರಿದು ಅವರನ್ನು ಅಲ್ಲಿಂದ ಓಡಿಸಿದ್ದಾರೆ. ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವಂತಹದ್ದು. ಕಾಲೇಜ್ಗೆ ಹೋಗುವಂತಹ ಹೆಣ್ಮಕ್ಕಳು, ಹುಡುಗರು ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿ ಯಾವುದನ್ನು ಮಾಡಬೇಕು, ಹೇಗಿರಬೇಕು, ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಒಂದು ವಿವೇಚನೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಇರಲೇಬೇಕಾಗುತ್ತೆ. ನೋಡಿ, ಇಲ್ಲೊಬ್ಬ ಹುಡುಗ ಇಬ್ಬರು ಯುವತಿಯರ ಜೊತೆ ಚೆಕ್ಕಂದ ಆಡ್ತಾ ಇದ್ದಾನೆ. ಆ ಒಂದು ದೃಶ್ಯಾವಳಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಟೆರೆಸ್ ಮೇಲಿಂದ ಬಕೆಟ್ನಲ್ಲಿ ಅವರ ಮೇಲೆ ನೀರನ್ನು ಕೂಡ ಹಾಕಿರುವಂತಹದ್ದು. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹದ್ದು. ಎಚ್ಚರವಾಗಿರಬೇಕು ಹೆಣ್ಮಕ್ಳು, ಅದರಲ್ಲೂ ಕಾಲೇಜ್ಗೆ ಹೋಗುವಂತಹ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಸ್ವಲ್ಪ ಯಾಮಾರಿದ್ರು ನೋಡಿ, ಈ ಥರ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನೀವು ಕೂಡ ಆಹಾರವಾಗಿಬಿಡ್ತೀರ. ಯಾಕೆಂತಂದರೆ ನೋಡು, ಈತ ಆ ಇಬ್ಬರು ಹೆಣ್ಮಕ್ಳ ಜೊತೆ ಹೇಗೆ ವರ್ತನೆಯನ್ನು ಮಾಡ್ತಾನೆ, ಹೇಗೆ ನಡೆದುಕೊಳ್ತಾ ಇದ್ದಾನೆ ನೋಡಿ. ಇದೊಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿರುವಂತಹದ್ದು. ಇದನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ
ಆ ಹುಡುಗನಿಗೆ ಜೊತೆಗೆ ಆ ಹೆಣ್ಮಕ್ಳಿಗೂ ಕೂಡ ಬಾಯಿಗೆ ಬಂದಂತೆ ಮನಸೋ ಇಚ್ಛೆ ಮಾತನಾಡ್ತಿದ್ದಾರೆ.